ಬೆಳಗಾವಿಯಲ್ಲಿ ಸುವರ್ಣಸೌಧ ನಿರ್ಮಾಣ ಆದ ನಂತರ ಸಂಪ್ರದಾಯದಂತೆ ಪ್ರತಿ ಚಳಿಗಾಲದ ಅಧಿವೇಶನವನ್ನು ಬೆಳಗಾವಿಯಲ್ಲಿ ನಡೆಸ್ತಾರೆ. ಅದರಂತೆ ಇವತ್ತಿನಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಈ ಅಧಿವೇಶನಕ್ಕೂ ಮುನ್ನ ರಾಜ್ಯದಲ್ಲಿ ನಡೆದಿರತಕ್ಕಂಥ ಅನೇಕ ವಿಚಾರಗಳು ಈ ಅಧಿವೇಶನದಲ್ಲಿ ಪ್ರಸ್ತಾಪ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅದು ಆಡಳಿತ ಪಕ್ಷದ ವಿಚಾರ ಆಗಿರಬಹುದು ಅಥವಾ ಪ್ರತಿಪಕ್ಷಗಳ ವಿಚಾರ ಆಗಿರಬಹುದು. ಒಂದು ಅಧಿವೇಶನ ಅಂತಂದಾಗ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಾಕ್ಸೋದಕ್ಕೆ ಪ್ರತಿಪಕ್ಷಗಳು ಪ್ರಯತ್ನ ಮಾಡೇ ಮಾಡ್ತವೆ. ಅದಕ್ಕೆ ಪೂರಕವಾಗಿ ಬ್ರಹ್ಮಾಸ್ತ್ರಗಳೇ ಅವರ ಬತ್ತಳಿಕೆಯಲ್ಲಿದೆ. ಹಾಗಂತ ಆಡಳಿತ ಪಕ್ಷ ಏನು ಸುಮ್ಮನೆ ಕೂತಿಲ್ಲ, ಅವರು ಕೂಡ ಪ್ರತ್ಯಸ್ತ್ರವನ್ನು ಸಿದ್ಧಪಡಿಸಿಟ್ಕೊಂಡಿದ್ದಾರೆ. ಇವತ್ತಿನಿಂದ ಬೆಳಗಾವಿ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷಗಳು ಸಜ್ಜಾಗಿವೆ. 10 ದಿನಗಳ ಕಾಲ ಅಂದರೆ 2 ವಾರಗಳ ಕಾಲ ನಡೆಯುವಂತಹ ಅಧಿವೇಶನ. ಅದರಲ್ಲೂ ಕೂಡ ಮೂಡ, ವಕ್ಫ್, ಕೋವಿಡ್, ಬಾಣಂತಿಯರ ಸಾವು, ಹೀಗೆ ಸಾಲು ಸಾಲು ಪ್ರಕರಣಗಳಲ್ಲಿ ಸದನದಲ್ಲಿ ಗದ್ದಲವಾಗುವಂತಹ ಸಾಧ್ಯತೆ ಇದೆ. ನಿನ್ನೆ ಅಷ್ಟೇ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ವಿರೋಧ ಪಕ್ಷದವರು ಏನೇನು ಪ್ರಶ್ನೆಗಳನ್ನು ಎತ್ತುತ್ತಾರೆ ಅದೆಲ್ಲದಕ್ಕೂ ಸಮರ್ಥವಾಗಿ ಉತ್ತರ ಕೊಡೋದಕ್ಕೆ ನಾವು ಕೂಡ ಸಿದ್ಧರಿದ್ದೀವಿ ಅಂತಂದ್ಬಿಟ್ಟು. ಜೊತೆಗೆ ಬಿಜೆಪಿ ಅಧಿಕಾರಾವಧಿಯಲ್ಲಿ ನಡೆದಿರ್ತಕ್ಕಂಥ ಹಗರಣಗಳು ಅದನ್ನು ಕೌಂಟರ್ ಆಗಿ ಬಳಕೆ ಮಾಡೋದಕ್ಕೆ ಈಗಾಗಲೇ ಸಿದ್ದರಾಮಯ್ಯನವರು ತಯಾರಿ ಮಾಡಿಕೊಂಡಿದ್ದಾರೆ. ಮತ್ತು ಒಬ್ಬೊಬ್ಬ ಮಂತ್ರಿಗೂ ಒಂದೊಂದು ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಅವರವರ ಇಲಾಖೆಗಳ ಪ್ರಶ್ನೆಗೆ ಉತ್ತರವನ್ನು ಕೊಡುವುದರ ಜೊತೆಗೆ ಬಿಜೆಪಿ ನಾಯಕರು ಅಟ್ಯಾಕ್ ಮಾಡಿದಾಗ ಯಾರು ಅದನ್ನು ಕೌಂಟರ್ ಅಟ್ಯಾಕ್ ಮಾಡಬೇಕು ಅನ್ನೋದಕ್ಕೆ ತಕ್ಕಂತೆ ಈಗಾಗಲೇ ಒಂದು ಸಭೆಯನ್ನು ಕೂಡ ಮುಖ್ಯಮಂತ್ರಿಗಳು ಮಾಡಿದರು. ಮೊನ್ನೆ ಕ್ಯಾಬಿನೆಟ್ನಲ್ಲಿ ಕೂಡ ಇದೆಲ್ಲ ಚರ್ಚೆ ಆಗಿದೆ. ಸಮರ್ಥವಾಗಿ ಉತ್ತರ ಕೊಡಬಲ್ಲಂತಹ ಸಚಿವರನ್ನು ಅದಕ್ಕೋಸ್ಕರ ಅವರು ನಿಯೋಜನೆಯನ್ನು ಮಾಡಿಕೊಂಡಿದ್ದಾರೆ. ಸೊ ನೋಡೋಣ, ಕೇವಲ ಆರೋಪ ಪ್ರತ್ಯಾರೋಪಗಳಿಗೆ ಮಾತ್ರ ಸದನ ಸೀಮಿತವಾಗದೆ ಉತ್ತರ ಕರ್ನಾಟಕ ಭಾಗದ ನೈಜ ಜ್ವಲಂತ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡ್ರೆ ಬೆಳಗಾವಿಯಲ್ಲಿ ಅಧಿವೇಶನವನ್ನು ಮಾಡ್ತಾ ಇರೋದಕ್ಕೆ ಅರ್ಥ ಬರುತ್ತೆ. ಉದ್ದೇಶ ಇರೋದೇ ಅದಕ್ಕೋಸ್ಕರ, ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನು ಚರ್ಚೆ ಮಾಡ್ತೀವಿ ಅಂತ. ಬಟ್ ಆ ಥರ ಕಂಡು ಬರ್ತಾ ಇಲ್ಲ ಪ್ರತಿ ಬಾರಿನೂ ಕೂಡ. ಈ ಸರ್ತಿ ಆದರೂ ಕೂಡ ಈ ಆಶೆ ಸಾಕಾರಗೊಳ್ಳಲಿ ಅಂತಕ್ಕಂಥದ್ದೇ ಉತ್ತರ ಕರ್ನಾಟಕ ಭಾಗದ ಜನರ ನಿರೀಕ್ಷೆ. ಅದನ್ನು ಬಿಟ್ಟು ನೀವು ಸದನದ ಹೊರಗಡೆನೂ ಕೂಡ ಆರೋಪ ಪ್ರತ್ಯಾರೋಪ ಮಾಡ್ತೀರಾ, ಒಳಗಡೆನೂ ಕೂಡ ಕಿತ್ತಾಡ್ತೀವಿ ಅಂತಂದರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ನೋಡೋಣ ಹೇಗಾಗುತ್ತೆ ಅಂತ.